ಓಂ ನಮಃ ಶಿವಾಯ. ಸ್ವಾಮಿ ಕುರುಗಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಏನೇ ಕರ್ಮ ಮಾಡಿದ್ರು, ಪುಣ್ಯ ಅಂದರೆ ಒಳ್ಳೆಯ ಕರ್ಮನೋ ಕೆಟ್ಟ ಕರ್ಮನೋ, ಅದನ್ನು ಈ ಜನ್ಮದಲ್ಲೇ ನಾವು ಆ ಒಂದು ಕರ್ಮಕ್ಕೆ ಅನುಗುಣವಾಗಿ ನಾವು ಅದಕ್ಕೆ ಏನು ನಮಗೆ ಸಿಗುತ್ತೋ ಫಲ ಅದನ್ನು ಅನುಭವಿಸಿ ಹೋಗಲೇಬೇಕು. ಅದು ಈ ಜನ್ಮದಲ್ಲೇ, ಅಂದರೆ ಇಲ್ಲೇ ಭೂಮಿ ಮೇಲೇ. ಅದರ ಬಗ್ಗೆ ಸ್ವಲ್ಪ ಮಾತಾಡುವ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನ್ನ ಜೊತೆ ಹಂಚ್ಕೋಬಹುದು. ರಾಶಿ ನಕ್ಷತ್ರದ ಜೊತೆ ಬಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಬೇಡಿ. ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆ ಸಮಸ್ಯೆನ ಬರೆದು ಕಳಿಸುವಾಗ ಸರಿಯಾಗಿ ಅರ್ಥ ಆಗುವಾಗೆ ಡೀಟೇಲ್ ಆಗಿ ಬರೆದು ಕಳಿಸಿ. ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನೀವು ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡ್ತಾ ಇರಿ. ಕೆಲವರು ಚೆಕ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಪ್ರಶ್ನೆ ಕೇಳಿರ್ತಾರೆ, ಪಾಪ ಡೀಟೇಲಾಗಿ ಬರೆದಿರ್ತಾರೆ. ಅದಕ್ಕೆ ನಾನು ನೋಡಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿರ್ತೇನೆ, ಪರಿಹಾರವನ್ನು ಸೂಚಿಸಿರ್ತೇನೆ. ಪಾಪ ಅವರು ಆಮೇಲೆ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಅದನ್ನು ನೋಡ್ತಾ ಇರಿ. ನೀವು ಡೀಟೇಲಾಗಿ ಬರೆದಿದ್ದರೆ ಸಮಸ್ಯೆಯನ್ನು ಖಂಡಿತವಾಗ್ಲೂ ನೀವು ಚೆಕ್ ಮಾಡಿ, ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಅದೇ ಸ್ವಲ್ಪ ಲೇಟ್ ಆಗ್ಬೋದು ಉತ್ತರ ಕೊಡುವಾಗ, ಆಗಲೇ ನೋಡಿದ್ರು ಮತ್ತೆ ನೋಡಿ ಆದರೂ ನಾನು ಉತ್ತರ ಕೊಡ್ತೇನೆ. ಅದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ. ಅದನ್ನು ಪಾಪ ಫಸ್ಟ್ ಅಂದರೆ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಏನು ಆ ಉತ್ತರವನ್ನು ನೀವು ನೋಡಿ ನೆಕ್ಸ್ಟ್ ನಾನು ಆ ಪ್ರಶ್ನೆ ಏನು ಬರೆದಿದ್ದೀರ ಅದಕ್ಕೆ ಪರಿಹಾರವನ್ನು ಕೊಟ್ಟಿರ್ತೇನೆ. ಅದನ್ನು ಗಮನಿಸಿ ಅಂತ ಹೇಳ್ತಾ, ಹಾಗೇನೇ ರಾಶಿ ನಕ್ಷತ್ರ ಗೊತ್ತಿದ್ದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳ್ಬೋದು. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಗ ಜೊತೆ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ನಾನು ಈಗಾಗಲೇ ಕರ್ಮದ ಬಗ್ಗೆ ತುಂಬ ವಿಡಿಯೋನ ಮಾಡಿದ್ದೇನೆ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಸಂಬಂಧಗಳ ರೂಪದಲ್ಲೂ ಅಥವಾ ಯಾವುದೋ ಒಂದು ನಮಗೆ ಪರಿಚಯ ರೂಪದಲ್ಲಿ, ಬೇರೆ ಫ್ರೆಂಡ್ಸ್ ರೂಪದಲ್ಲೂ ಅಥವಾ ಇನ್ನೊಂದು ರೂಪದಲ್ಲೂ ಏನು ಬಂದಿರ್ತಾರೆ, ಅದನ್ನು ನಾವು ಹಿಂದಿನ ಜನ್ಮದಲ್ಲಿ ಅವರಿಗೆ ಏನು ಒಳ್ಳೆಯದು ಮಾಡಿರ್ತೇವೋ ಕೆಟ್ಟದ್ದು ಮಾಡಿರ್ತೇವೋ ಅದಕ್ಕೆ ತಕ್ಕಾಗೆ ಅವರು ಅದನ್ನು ನಮಗೆ ತೀರಿಸಲಿಕ್ಕೆ ಈ ಜನ್ಮದಲ್ಲಿ ನಮ್ಮ ಯಾವುದೋ ಒಂದು ರೂಪದಲ್ಲಿ ನಮಗೆ ನಮ್ಮ ಜೀವನದಲ್ಲಿ ಬರ್ತಾರೆ ಅವರು. ಅದನ್ನು ಮಾಡಿ ಆಮೇಲೆ ಏನಾಗುತ್ತೆ, ಒಳ್ಳೆಯದು ನಾವು ಏನಾದರೂ ಹಿಂದಿನ ಜನ್ಮದಲ್ಲಿ ಮಾಡಿದರೆ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ, ಕೆಟ್ಟದನ್ನು ನಾವು ಏನಾದರೂ ಮಾಡಿದರೆ ಕೆಟ್ಟದನ್ನೇ ಮಾಡ್ತಾರೆ. ಹಾಗಂತ ಒಂದು ಪ್ರಶ್ನೆ ಬರ್ಬೋದು, ಮೊನ್ನೆ ಯಾರು ಕೇಳಿದರು, ಹಾಗಾದರೆ ಹಿಂದಿನ ಜನ್ಮದಲ್ಲಿ ಯಾರು ನಾವು ಅವರಿಗೆ ಏನು ಮಾಡಿರ್ತೀವೋ ನಮ್ಗೆ ಗೊತ್ತಿರೋದಿಲ್ಲ, ಅದನ್ನು ತೀರಿಸೋಕ್ಕೆ ಈ ಜನ್ಮದಲ್ಲಿ ಅವರು ಬಂದಿರ್ತಾರೆ, ಒಳ್ಳೆಯದು ಕೆಟ್ಟದು. ಆದರೆ ಅವ್ರಿಗೇನು ಅಪ್ಲೈ ಆಗಲ್ವಾ? ಅವರು ಮಾಡೋದು ಕರ್ಮನೇ ತಾನೇ, ಕೆಟ್ಟದಾಗಲಿ ಒಳ್ಳೆಯದಾಗಲಿ ಕರ್ಮ ಮಾಡೋದು, ಅದಕ್ಕೆ ಎರಡಕ್ಕೂ ಪ್ರತಿಫಲ ಬೇಕು ತಾನೆ. ಖಂಡಿತವಾಗ್ಲೂ ಅವರು ನಾವು ಮಾಡಿದ್ದನ್ನು ಅವರು ತೀರಿಸೋಕ್ಕೆ ಈ ಜನ್ಮದಲ್ಲಿ ಬರ್ಬೋದು. ಅವರು ಮಾಡೋದು ಅದೇ ತಾನೇ. ಕೆಟ್ಟದ್ದು ಮಾಡಿದರೆ ಕೆಟ್ಟದನ್ನೇ ನಮಗೂ ಕೂಡ ಮಾಡೋದು ತಾನೇ, ಅದು ಕೂಡ ಅವರು ಅನುಭವಿಸಲೇಬೇಕು. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಕೂಡ ಅವರಿಗೆ ದಕ್ಕುತ್ತೆ. ಅದು ಈ ಭೂಮಿ ಮೇಲೆ, ಈ ಕಲಿಯುಗದಲ್ಲಿ ಈ ಭೂಮಿ ಮೇಲೆ ಸಿಗುತ್ತೆ. ಹೇಳ್ತಾರಲ್ಲ, ಬೆಳಿಗ್ಗೆ ಮಾಡಿದ್ದು ಸಂಜೆ ಸಿಗುತ್ತೆ ಅಂತ. ಹಾಗೆಯೇ ಇಲ್ಲೇ ಇಲ್ಲೇ ಫಲಿತಾಂಶ ಏನು ಹೇಳ್ತಾರಲ್ವ, ಆ ಥರ. ಅದು ನಾನು ಹೇಳೋದು, ಈ ಕಲಿಯುಗದಲ್ಲಿ ಏನೇ ನೀವು ಚಿಕ್ಕದು ದೊಡ್ಡದು ಏನೇ ಮಾಡಿರ್ತೀರಿ, ಹಿಂದಿನ ಜನ್ಮದಲ್ಲಿ ಮಾಡಿರ್ತೀರಿ ನೀವು, ಅದನ್ನು ತೀರಿಸೋಕೆ ನಿಮಗೆ ಯಾವುದೋ ಒಂದು ಸಂಬಂಧಿಕರ ರೂಪದಲ್ಲೋ, ಗಂಡನ ರೂಪದಲ್ಲೋ, ಮಕ್ಕಳ ರೂಪದಲ್ಲೋ, ಅಣ್ಣ ತಂಗಿ ರೂಪದಲ್ಲೋ, ಅಣ್ಣ ತಮ್ಮ ರೂಪದಲ್ಲೋ, ಸ್ನೇಹಿತರ ರೂಪದಲ್ಲೋ ಏನೋ ಬಂದಿರ್ತಾರೆ, ನಮ್ಗೆ ಗೊತ್ತಿರೋದಿಲ್ಲ. ಆಮೇಲೆ ನಮಗೆ ಕೆಡುಕಾದಾಗಲೇ ಗೊತ್ತಾಗೋದು ನಾವು ಹಿಂದಿನ ಜನ್ಮದಲ್ಲಿ. ಅದನ್ನು ನೆನಪಿಟ್ಕೊಳ್ಬೇಕು, ಅದು ಹೌದು ಕೂಡ. ನಾವು ಏನೋ ಮಾಡಿರ್ತೇವೆ, ಅದನ್ನು ತೀರಿಸೋಕೆ ಈ ಜನ್ಮದಲ್ಲಿ ಅವರು ಬಂದಿರ್ತಾರೆ. ನಾವು ಈ ಜನ್ಮದಲ್ಲಿ ಅವರಿಗೆ ಏನೂ ಮಾಡಿರುವುದಿಲ್ಲ. ನಾವು ತುಂಬ ಮಂದಿ ಕೇಳ್ತಾರೆ, ನಾವು ಯಾರಿಗೆ ಏನೂ ಮಾಡಲಿಲ್ಲ, ಆದರೂ ಅವರು ನಮಗೆ ಯಾಕೆ ಆ ಥರ ಮಾಡ್ತಾರೆ ಅಂತ. ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತೇವೆ, ಅದಕ್ಕೆ ಅವರು ಬಂದಿರ್ತಾರೆ. ನಾನು ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಆದರೂ ನಾವು ಮಾಡಿದ್ದಕ್ಕೆ ಅವರು ಈ ಜನ್ಮದಲ್ಲಿ ನಮಗೆ ಅದನ್ನು ತೀರಿಸೋಕೆ ಬಂದಿದ್ದರೂ ಕೂಡ ಅವರು ಮಾಡೋದು ಅದನ್ನೇ ತಾನೇ, ಅವರೂ ಅನುಭವಿಸಲೇಬೇಕು. ಅವರು ಏನು ನಮಗೆ ಮಾಡಿರ್ತಾರೆ, ಅನ್ಯಾಯ ಮೋಸ ಏನೇನು ಮಾಡಿರ್ತಾರೆ, ನಮ್ಗೆ ಏನು ನಾವು ಏನು ಮಾಡದೆ ಆದರೂ ಅದನ್ನು ಅವರು ಕೂಡ ಅದಕ್ಕೆ ತಕ್ಕ ಶಿಕ್ಷೆಯನ್ನು, ಒಳ್ಳೆಯದು ಮಾಡಿದ ಒಳ್ಳೆಯದನ್ನು ಪ್ರತಿಫಲ ದೇವರು ಕೊಡ್ತಾರೆ, ಕೆಟ್ಟದನ್ನು ಮಾಡಿದರೆ ಕೆಟ್ಟದ್ದೇ ಆಗುತ್ತೆ. ಅದನ್ನು ಅವರು ಏನು ಮಾಡಬೇಕು, ಅನುಭವಿಸಿನೇ ಹೋಗಬೇಕು. ಅದಂತೂ ಸತ್ಯ. ಯಾವುದೇ ಒಂದು ನಮಗೆ ಸಂಬಂಧ ಆಗಲಿ ಅಥವಾ ಇನ್ನೇನು ನಮ್ಮ ಜೀವನದಲ್ಲಿ ಯಾರೂ ಬಂದಿರ್ತಾರೆ, ಸಂಬಂಧಿಕರ ರೂಪದಲ್ಲೋ ಅಥವಾ ನಮ್ಮವರು ಅನ್ನಿಸ್ಕೊಂಡವರು ಅಥವಾ ನಮ್ಮ ಒಂದು ಗೆಳೆತನ ರೂಪದಲ್ಲೋ ಏನೋ ಬಂದಿರ್ತಾರೆ, ಅವ್ರನ್ನೇ ನಮಗೆ ಕೆಲವರಿಂದ ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಅದು ನಾವು ಮಾಡಿದ ಹಿಂದಿನ ಜನ್ಮದ ಒಂದು ಪುಣ್ಯದ ಫಲ.
ಅಂದರೆ ನಮಗೆ ನಾವು ಅವರಿಗೆ ಏನೋ ಮಾಡಿರ್ತೇವೆ, ನಮ್ಗೆ ಗೊತ್ತಿರೋದಿಲ್ಲ ನಾವು ಏನು ಮಾಡಿರ್ತೇವೆ ಅಂತ, ಅದನ್ನು ಅಂದ್ಕೋಬೇಕು. ಕೆಟ್ಟದ್ದು ಮಾಡಿದರೆ ಅದು ನಾವು ಮಾಡಿರುವುದೇ, ಆದರೂ ಅವರಿಗೆ ಅದರ ಪ್ರತಿಫಲ ದಕ್ಕುತ್ತೆ. ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ದೇವರ ಒಂದು ಲೆಕ್ಕದಲ್ಲಿ ಅದು ಎಲ್ರಿಗೂ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದಂತೂ ಸತ್ಯ. ಅದಕ್ಕೆ ಏನು ಯೋಚನೆ ಮಾಡಬಾರ್ದು. ನಾವು ಏನೇ ಜೀವನದಲ್ಲಿ ಕಷ್ಟ ಬಂದರೂ ಆಗಿರ್ಬೋದು, ಅಥವಾ ನಮಗೆ ಯಾರು ಹಿಂಸೆ ಮಾಡ್ತಾ ಇರ್ತಾರೆ, ಅಥವಾ ನಾವು ಏನು ಮಾಡಿರೋದಿಲ್ಲ ಆದರೂ ನಮ್ಮನ್ನು ಪ್ರತಿ ಕ್ಷಣ ನಮ್ಮ ಕಣ್ಣಲ್ಲಿ ಕಣ್ಣೀರು ತರಿಸುವಂಥದ್ದು ಅಥವಾ ಇನ್ನೇನು ಮಾಡುವಂಥದ್ದು ಎಲ್ಲ ಮಾಡಿರ್ತಾರೆ. ಆದರೂ ನೀವು ಗಮನಿಸಿ ಅದನ್ನು, ಆದರೂ ಒಂದಲ್ಲ ಒಂದು ದಿನ ಅವರಿಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದು ಈ ಕಲಿಯುಗದಲ್ಲಿ ಬೆಳಗ್ಗೆ ಮಾಡಿದನು ಸಂಜೆ, ಅಂದರೆ ನೀವು ಈ ಒಂದು ಇದರಲ್ಲಿ ಮಾಡಿದ್ದನ್ನು ನೀವು ಸಾಯೋದಕ್ಕಿಂತ ಮುಂಚೆ ಅದನ್ನು ಅನುಭವಿಸಿಯೇ ಇಲ್ಲಿಂದ ಹೋಗಬೇಕು. ಅದನ್ನು ನೆನಪಿಟ್ಕೊಳ್ಳಿ. ಆಮೇಲೆ ಅಲ್ಲಿ ದೇವರ ಹತ್ತಿರ ಹೋಗುವಾಗ ಇನ್ನೊಂದು ಇರುತ್ತೆ, ಅದು ಬೇಡ. ಭೂಮಿ ಮೇಲೇ ಅನುಭವಿಸಬೇಕು. ಅದಕ್ಕೆ ಯಾರ ಜೊತೆನೂ ನೀವು ಎಷ್ಟೇ ಅವರು ಹಿಂಸೆ ಇದು ಮಾಡಲಿ ಏನು ಅಂದ್ಕೋಬೇಡಿ, ಏನು ತಲೆ ಕೆಡಿಸ್ಕೊಳ್ಬೇಡಿ. ಕರ್ಮ ಯಾವತ್ತೂ ಯಾರನ್ನೂ ಬಿಡೋದಿಲ್ಲ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ದೇವರ ಹತ್ರ ಇಟ್ಟುಬೇಡಿ. ದೇವರೇ ಅದಕ್ಕೆ ಉತ್ತರ ಕೊಟ್ಟೇ ಕಳಿಸೋದು. ಯಾರನ್ನು ಅಷ್ಟು ಸುಲಭವಾಗಿ ಅವರು ಕ್ಷಮಿಸೋದಿಲ್ಲ. ಅವರವರು ಮಾಡಿದ್ದನ್ನು ಅವರವರಿಗೆ ಕೊಟ್ಟೇ ಕೊಡ್ತಾರೆ. ಅದಂತೂ ಗಮನದಲ್ಲಿಟ್ಕೊಡಿ. ಯಾವುದಕ್ಕೂ ಬೇಸರ ಮಾಡಬೇಡಿ. ನಾವು ಏನೂ ಮಾಡಲಿಲ್ಲ, ಯಾಕಾಗಿ ಇವರು ಮಾಡ್ತಾರೆ ಅಂತ ಏನೂ ಕೊರಗಬೇಡಿ. ಅದನ್ನು ಯಾರೇ ಆಗಲಿ, ಅವರು ಮಕ್ಕಳಾಗಲಿ, ಗಂಡಾಗಲಿ, ತಂಗಿ, ಅಕ್ಕ, ಅಣ್ಣ, ಏನೇ ಸಂಬಂಧಿಕರಾಗಲಿ, ಸ್ನೇಹಿತರಾಗಲಿ, ಯಾರೇ ಆಗಲಿ, ಏನಾದರೂ ನಿಮಗೆ ಕೆಟ್ಟದ್ದು ಮಾಡಿದರೆ ಇದಲ್ವ, ಅದು ನಿಮಗೆ ದೇವರು ಒಂದಲ್ಲ ಒಂದು ದಿನ ಅದನ್ನು ಕಣ್ಣಲ್ಲಿ ತೋರಿಸುತ್ತಾರೆ. ನಿಮಗೆ ಕೆಟ್ಟದ್ದು ಮಾಡಿರ್ತಾರಲ್ವ, ಅದನ್ನು ಅವರು ಅನುಭವಿಸುವಂಥದ್ದನ್ನು ನಿಮಗೆ ಕಾಣಿಸ್ತಾರೆ, ಇಲ್ಲದ್ರೆ ಕೇಳಿಸ್ತಾರೆ. ಅದಂತೂ ಖಂಡಿತ. ಸ್ವಲ್ಪ ತಾಳ್ಮೆಯಿಂದ ನಾವು ಕಾಯಬೇಕು. ಸ್ವಲ್ಪ ಲೇಟು ಈ ಕಲಿಯುಗದಲ್ಲಿ ಎಲ್ಲದಕ್ಕೂ ಫಲಿತಾಂಶ ಬರೋಕ್ಕೆ, ಆದರೆ ಅದು ಬಂದೇ ಬರುತ್ತೆ. ಕಾಯಬೇಕು ಹಾಗೆ.